ಮನೆ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಡ್ರೈವಿಂಗ್ ಕಲ್ತ್ಕೊಂಡು ಬಂದಿರೋದು ಅಷ್ಟೇ. ಒಬ್ಬೊಬ್ರು ಪೊಲೀಸ್ನವ್ರು ಕೈ ಹಾಕ್ತಾರೆ, ಮಾತಾಡ್ತಾರೆ, ಏನಕ್ಕೆ ಏನು DL ತೋರಿಸುವ. ನಮ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಊಟ ಟೈಮ್ ಸರಿಯಾಗಿ ಮಾಡ್ತೀವಿ ಅನ್ನೋದು ಡೌಟ್. ಮೆನ್ಷನ್ ಮಾಡಿ ಹೇಳ್ತೀನಿ, ವೈಟ್ ಬೋರ್ಡ್ ಗಾಡಿಯವರು ಸಡನ್ ಆಗಿ ಮುಂದಕ್ಕೆ ಬರ್ತಾರೆ, ಹೋಗ್ ಗುದ್ದಿದ್ವಿ ಅಂದ್ರೆ ಅವರು ಇರಲ್ಲ, ಅವ್ರ ಗಾಡಿನೂ ಇರಲ್ಲ. ಫ್ರೆಂಡ್ಸ್, ಇಲ್ಲಿ ಅಣ್ಣ ಇದಾರೆ, ಯುವರಾಜ್ ಅಂತ. ಇವರು ಚಿತ್ರದುರ್ಗದವರು. ಇವರು ಗಾಡಿ ಬಂದಿದ್ದೀನಿ, ಬನ್ನಿ ಮಾತಾಡ್ಸೋಣ, ಅವ್ರ ಬಗ್ಗೆ ಕೇಳೋಣ ಯಾವ ತರ ಏನು ಇದೆ ಅಂತ. ಹಾಯಣ್ಣ, ಕಿರಣ್ ಅಂತ. ಯುವರಾಜ್ ಅಂತ. ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಣ್ಣ? ನಾನು ಬುದ್ಧಿ ಬಂದಾಗಿಂದ ಕರೆಕ್ಟ್ ಆಗಿ ಒಂದು SSLC ದಾಟಕ್ ಮುಂಚೆನೆ ಡ್ರೈವಿಂಗ್ ಕಲ್ತಿದ್ದೆ. ಡ್ರೈವಿಂಗ್ ಫೀಲ್ಡ್ ಬಂದಿರ್ಲಿಲ್ಲ. ಅದಾದ್ಮೇಲೆ ಮನೆ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಡ್ರೈವಿಂಗ್ ಕಲ್ತ್ಕೊಂಡು ಬಂದಿರೋದು ಅಷ್ಟೇ. ಅಂದಾಜು ಎಷ್ಟು ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ ಇವಾಗ ಫೀಲ್ಡ್ ಬಂದು ಒಂದು 6 ವರ್ಷ ಆಯ್ತು. 6 ವರ್ಷದಿಂದ ಅದೇ ಟಾಟಾ ಗಾಡಿನೇ ಓಡಿಸ್ತಾ ಇದ್ದೀರಾ ಇಲ್ಲ ಬೇರೆ ಗಾಡಿ ಓಡಿಸ್ತಾ? ಫಸ್ಟ್ ಟಾಟಾ AC ಓಡಿಸ್ತಿದ್ದೆ. ಅದಾದ್ಮೇಲೆ ದೊಡ್ಡ ಗಾಡಿ ಬಂದಿರೋ ನಾನು. ದೊಡ್ಡ ಗಾಡಿ ಬಂದು ಎಷ್ಟು ವರ್ಷ ಆಯ್ತು? ದೊಡ್ಡ ಗಾಡಿ ಬಂದು ಮೂರುವರೆ ವರ್ಷ ಆಯ್ತು. 3.5 ವರ್ಷ. ಇದೇ ಕಂಪನಿ ಗಾಡಿನ ಇದು ಇಲ್ಲ ಸ್ವಂತ ಗಾಡಿ? ಇಲ್ಲ, ಕಂಪ್ನಿ ಗಾಡಿ. ಕಂಪನಿ ಗಾಡಿ. ಹೌದು. ಆಮೇಲೆ ಲೋಡ್ ಎಲ್ಲಿಂದ ಎಲ್ಲಿಗೆ ಮಾಡ್ತಾರ? ಇಲ್ಲ ಲೋಕಲ್ ಬೆಂಗಳೂರು ಓಡಿಸ್ತಾರ? ಲೋಕಲ್ ಬೆಂಗಳೂರು ಓಡಿಸ್ತೀವಿ, ಅಪ್ ಅಂಡ್ ಡೌನ್ ಚೆನ್ನೈ ಓಡಿಸ್ತೀವಿ. ಅಂದ್ರೆ ಎಲ್ಲಾ ರೂಟ್ ಅಲ್ಲಿ ಓಡಿಸ್ತೀವಿ. ಇಲ್ಲೇ ಅಂತ ಏನಿಲ್ಲ. ಆಮೇಲೆ ಈ ಗಾಡಿ ಎಷ್ಟು ಟನ್ ಪಾಸ್ ಆಗುತ್ತೆ? ಇದು 7.5 ಟನ್ ಪಾಸ್ ಆಗುತ್ತೆ. 7.5 ಟನ್ ಕಂಟೈನರ್. 7.5 ಟನ್. ಇದು ಅಷ್ಟೇ ಓಪನ್ ಗಾಡಿ. ಇದು ಪಾರ್ಸಲ್ ಐಟಮ್ ಓಡಿಸೋದ ಇವರು ಇಲ್ಲ ಟ್ರಾನ್ಸ್ಪೋರ್ಟ್ ಇಂದ? ಟ್ರಾನ್ಸ್ಪೋರ್ಟ್ ಲೋಡ್ ಎಲ್ಲಾನು ಎಲ್ಲಾದ್ರು. ಆಮೇಲೆ ಹೆಂಗಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಈ ಬೆಂಗಳೂರಲ್ಲಿ ಇಲ್ಲ ಲೈನ್ ಮೇಲೆ ಹೋದಾಗ? ಒಂದೊಂದ್ ಕಡೆ ಇರುತ್ತೆ, ಒಂದೊಂದ್ ಕಡೆ ಟ್ರಾಫಿಕ್ ಇರಲ್ಲ. ಒಬ್ಬೊಬ್ರು ಪೊಲೀಸ್ನವ್ರು ಕೈ ಹಾಕ್ತಾರೆ, ಮಾತಾಡ್ತಾರೆ, ಏನಕ್ಕೆ ಏನು DL ತೋರ್ಸು, ಅದ್ ತೋರ್ಸು, ಇದ್ ತೋರ್ಸು, ಅಮೌಂಟ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ಸೈಡ್ ಹಾಕು ಗಾಡಿನ, ಇವ್ರಿಗೆ ಮಾತಾಡೋದು ಅವ್ರಿಗೆ ಮಾತಾಡೋದು ಅಂತ ಕೇಳ್ತಾ ಇರ್ತಾರೆ. ಎಲ್ಲ ಮಾಮೂಲಿಯಾಗಿ ಇದ್ ಮಾಡ್ತೀವಿ. ಅಂದ್ರೆ ಇವಾಗ ಪೊಲೀಸ್ ಅವ್ರದೇ ಜಾಸ್ತಿ ತೊಂದ್ರೆನಾ ಇಲ್ಲ RTOಗಳು ಕಿರಿಕಿರಿ ಮಾಡ್ತಾರ ಇಲ್ಲ ಪೊಲೀಸ್ ಅವರೇ ಬರೀ ಕಾಸ್ಗೋಸ್ಕರ ಕಿರಿಕಿರಿ ಮಾಡ್ತಾರ ಹೆಂಗೆ ಅಂತ? ಇವಾಗ ಇಲ್ಲಿ ಬಂದು ನಿಂತ್ಕೊಂಡ್ರ ಕಾರಣ, ಇವಾಗ ಪಾಸಿಂಗು ಐತೆ ಅಂದ್ಬಿಟ್ಟು ಅಲ್ಲಿ ತೋರ್ಸಿಬೇಕಾದ್ರೆ ಅಲ್ಲಿ ತೋರ್ಸಿ ಅಲ್ಲಿ ಗಾಡಿಗಳು ಹೋಗ್ತಿದೆ ಅಂದ್ರೂ ಬರೀ 100 ರೂಪಾಯಿ ಅಮೌಂಟ್ಗೋಸ್ಕರ ಇದ್ ಮಾಡ್ತಾರೆ ಹೊರತು, ಅಲ್ಲಿ ನೋಡಿ ಅವ್ನು 100 ರೂಪಾಯಿ ಇಸ್ಕೊಂಡ ಆದ್ಮೇಲೆ ಗಾಡಿಗಳು ಕ್ಲೀನ್ ಆಗ್ಬಿಡ್ತಿದ್ದಾನೆ. ಅದು ಬಿಟ್ರೆ ನಾವು ದುಡ್ಡು ಕೊಡಲ್ಲ ಅಂದಿದ್ದಕ್ಕೆ ಇಷ್ಟು ಗಾಡಿಗಳನ್ನ ಸುಮ್ನೆ ನಿಲ್ಸಿದ್ದಾನೆ. ಇಲ್ಲಿ ಎಷ್ಟು ಗಾಡಿ ನಿಲ್ಸಿದ್ಯೋ ಕೊಡ್ಲಿಲ್ಲ ಅಂದ್ಬಿಟ್ಟು ಇಷ್ಟು ಗಾಡಿಗಳನ್ನ ನಿಲ್ಸ್ಕೊಂಡಿದ್ದಾನೆ. ಎಲ್ಲ ನೋ ಎಂಟ್ರಿ ಅಂತ. ದುಡ್ಡು ಕೊಟ್ರೆ ಹೋಗ್ಬಿಡ್ಬೋದು. ಹೌದು, ಕಾಣಿಸ್ತಾ ಇದೆ ಎಲ್ಲ ಗಾಡಿನು. ದುಡ್ಡು ಕೊಟ್ಟು ಹೋದ್ರೆ ಗಾಡಿ ಬಿಟ್ಬಿಡ್ತಾರೆ ಅಷ್ಟೇ. ಆಮೇಲೆ ಔಟ್ ಸೈಡ್ ಹೋದಲ್ಲೂ ಹಿಂಗೆ ಇರುತ್ತಾ ಇಲ್ಲ ಬೆಂಗಳೂರಲ್ಲಿ ಮಾತ್ರ? ಔಟ್ ಸೈಡ್ ಅಲ್ಲಿ ನಮ್ಗೇನು ಅಷ್ಟೊಂದು ಇದಾಗಿಲ್ಲ, ಯಾವ್ದೇ ಕಾರಣಕ್ಕೂ ಏನು ಇದಾಗಿಲ್ಲ. ಆರಾಮಾಗಿ ಹೋಗ್ತಿವಿ, ಆರಾಮಾಗಿ ಬರ್ತೀವಿ ಅಷ್ಟೇ. ಮತ್ತೆ ಇನ್ನು ಊಟ ತಿಂಡಿ ಎಲ್ಲ ನಿಮ್ಗೆ ಯಾವ ತರ ಆಗುತ್ತೆ ಇಲ್ಲಿ? ಯಾಕಂತಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ, ನಮ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಊಟ ಟೈಮ್ ಸರಿಯಾಗಿ ಮಾಡ್ತೀವಿ ಅನ್ನೋದು ಡೌಟ್. ಅದೇ ಟೈಮ್ ಸರಿಯಾಗಿ ನಿದ್ದೆ ಇರಲ್ಲ, ಟೈಮ್ ಸರಿಯಾಗಿ ಊಟ ಇರಲ್ಲ. ಬೆಳಗ್ಗೆ ಎದ್ರೆ ಇಲ್ಲಿರ್ತೀವಿ, ಬೆಳಿಗ್ಗೆ ಎದ್ರೆ ಇನ್ನೊಂದ್ ಕಡೆ ಇರ್ತೀವಿ. ಹೊತ್ತಲ್ಲಿ ಗಾಡಿ ಓಡಿಸೋದು ನಾವು. ಹೌದು. ಹಂಗಾಗಿ ಟೈಮ್ ಸರಿಯಾಗಿ ಊಟ ಆಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಒಂದೊಂದ್ ಕಡೆ ಊಟ ಅಡ್ಜಸ್ಟ್ ಆಗುತ್ತೆ, ಒಂದೊಂದ್ ಕಡೆ ಊಟ ಅಡ್ಜಸ್ಟ್ ಆಗೋದಿಲ್ಲ. ಹಂಗಾಗಿ ಒಬ್ಬೊಬ್ರು ಡ್ರೈವರ್ದು ಒಬ್ಬೊಬ್ರು ತರ ಪ್ರಾಬ್ಲಮ್ ಇರುತ್ತೆ, ಒಂದೊಂದ್ ತರ. ಇವಾಗ ಅಲ್ಲಿ ಊಟ ಅಡ್ಜಸ್ಟ್ ಆಗುತ್ತೆ ಬಿಡು ಅಂತ ಹೋಗ್ತಾ ಇರ್ತಾರೆ, ಟೈಮಿಗೆ ತಪ್ಪೋಗಿರ್ತಾರೆ, ಅಲ್ಲಿ ಊಟ ಸಿಗೋದಿಲ್ಲ. ಉಪವಾಸ ಹೋಗಿ ನೀರ್ ಕುಡ್ಕೊಂಡು ಎಷ್ಟೋ ಜನ ಮಲ್ಕೊಂಡಿದ್ದಾರೆ. ಆತರ ನಾನು ಎಷ್ಟೋ ಸಲ ಮಲ್ಕೊಂಡು ಇದ್ದೀನಿ. ಯಾಕೆ ಅಂದ್ರೆ ಇದೇ ಒಂದು 4 years ಬ್ಯಾಕ್ ಕಾರ್ ಓಡಿಸ್ತಿದ್ದೆ, ಇನೋವಾ ಕ್ರಿಸ್ಟಾ. ಅದೇ ತರನೇ ಕೇರಳ ಸೈಡ್ ಹೋದಾಗ ಊಟ ಅಡ್ಜಸ್ಟ್ ಆಗುತ್ತೆ ಬಿಡು ಅನ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದಾಗ 1-2 ತುತ್ತು ತಿಂದಟ್ಟಿಗೆ ಹಂಗೆ ಬಿಸಾಕ್ಬಿಟ್ಟು ಗಾಡಿಗೆ ಬಂದು ಸುಮ್ನೆ ನೀರ್ ಕುಡ್ಕೊಂಡು ಹಂಗೆ ಮಲ್ಕೊಂಡಿದೀನಿ. ಆ ತರನು ಎಷ್ಟೋ ಸಲ ಇದೆ. ಅಂದ್ರೆ ಈ ಕಡೆ ಚಿತ್ರದುರ್ಗ ಅಂತಂದ್ರೆ ಈ ಕಡೆ ನೀವು ಜಾಸ್ತಿ ರೊಟ್ಟಿ ಈ ತರ ಎಲ್ಲ ತಿಂದವರು, ರೊಟ್ಟಿ ಪಲ್ಯ. ಈ ಕಡೆ ನಾವು ಕೇರಳ ಹೋದ್ರೆ ಬರೀ ಇಡ್ಲಿ ದೋಸೆ ಈ ತರ ಎಲ್ಲ. ಆ ತರ ಬೇಗ ಅಡ್ಜಸ್ಟ್ ಆಗೋದಿಲ್ಲ, ಆ ತರದವು ತುಂಬಾನೇ ಇರ್ತವೆ. ಹೌದು. ಹಾಗಾದ್ರೆ ತುಂಬಾ ಕಷ್ಟ ಊಟದ್ದೆಲ್ಲ, ಎಲ್ಲೇ ಹೋದ್ರು ಆಚೆ ಹೋದ್ರೆ. ಟೈಮಿಗೆ ಸರಿಯಾಗಿ ಊಟ ಮಾಡ್ತೀವಿ ಅನ್ನೋದು ತುಂಬಾನೇ ಡೌಟ್. ಅದು ಟೈಮಿಗೆ ಸರಿಯಾಗಿ ತಿನ್ನಲ್ಲ. ಆಮೇಲೆ ಇವಾಗ ಮುಂಚೆ ತರ ಯಾವ್ದೋ ಟ್ರಾನ್ಸ್ಪೋರ್ಟ್ ಬಾಡಿಗೆ ಇಲ್ಲ ಅಂತ ಹೇಳ್ತಾರೆ ಕೇಳಿದ್ರೆ. ಇವಾಗ ನಿಮ್ ಗಾಡಿಗಳಿಗೆ ಹೆಂಗೆ ಡೈರೆಕ್ಟ್ ಆಗಿ ಬಾಡಿಗೆ ಸಿಗುತ್ತಾ ಇಲ್ಲ ಗಾಡಿ ಎಲ್ಲಾದ್ರೂ ಹೋಗಿ ಹಾಲ್ಟ್ ಆಗಿನೇ ಲೋಡ್ ಮಾಡ್ತೀರಾ ಅಂತ? ಬ್ರೋ, ನಮ್ದು ಟ್ರಾನ್ಸ್ಪೋರ್ಟ್ ಅಂತಂದ್ರೆ ನಮ್ದು ಡೈರೆಕ್ಟ್ ಕಂಪ್ನಿ ಟು ಕಂಪ್ನಿ ಜಾಸ್ತಿ ಓಡಾಡೋದು. ಹಂಗಾಗಿ ನಮ್ದೇನು ಅಷ್ಟೊಂದು ತಲೆನೋವು ಇರಲ್ಲ. ನಿಂತ್ಕೊಳ್ಳಲ್ಲ ಗಾಡಿ? ನಮ್ ಗಾಡಿಗಳೇನು ನಿಂತ್ಕೊಳ್ಳಲ್ಲ. ಅಮ್ಮಮ್ಮ ಅಂತಂದ್ರೆ ಕಂಪ್ನಿ ಕಡೆಯಿಂದ ಲೋಡ್ಗಳಿಲ್ಲ ಅಂತಂದ್ರೆ ಔಟ್ ಸೈಡ್ ಹುಡುಕ್ತಿವೆ ಹೊರತು
ಅದ್ ಬಿಟ್ರೆ ಎಲ್ಲೂ ಹುಡುಕಾಡಲ್ಲ. ಎಲ್ಲೂ ನಿಂತ್ಕೊಳ್ಳಲ್ಲ ಗಾಡಿ. ಗಾಡಿ ಮಾತ್ರ ಎಲ್ಲೂ ನಿಂತ್ಕೊಳ್ಳಲ್ಲ. ಇವಾಗ ಸಂಬಳ ಎಲ್ಲ ನಿಮ್ಗೆ ವರ್ಕೌಟ್ ಆಗುತ್ತಾ ಇಲ್ವಾ? ಯಾಕಂತಂದ್ರೆ ಇವಾಗ ಎಲ್ಲಾನು ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಡ್ರೈವಿಂಗ್ ಅಲ್ಲಿ. ಬರ್ತಾರೆ, ಗಾಡಿ ಕಲ್ತ್ಕೊಂತಾರೆ, ಸ್ವಂತ ಗಾಡಿ ಹಾಕೊಂಡ್ಬಿಡ್ತಾರೆ. ಆ ತರ ಎಲ್ಲ ನೋಡಿದ್ರೆ ಕಾಂಪಿಟೇಷನ್ ಇದೆ ಅಂತೀರಾ ಇಲ್ಲ ಏನಂತೀರಾ? ಬ್ರೋ, ಒಬ್ಬೊಬ್ರು ಕಾಂಪಿಟೇಟ್ ಕೊಡ್ಬೇಕು ಅಂತ ಕಾಂಪಿಟೇಟ್ ಕೊಡ್ತಾರೆ. ಇಲ್ಲಪ್ಪ, ಅವ್ರ ಹತ್ರ ನಾವು ಕಲ್ತಿದೀವಿ, ಅವ್ರ ಹತ್ರ ನಾವು ಕಲ್ತಾದ್ಮೇಲೆ ಅವ್ರು ಚಿರಋಣಿ ಆಗಿರ್ಬೇಕು, ಅವ್ರ ಹತ್ರ ಬೆಳಿತಿದೀವಿ ಅಂದ್ಮೇಲೆ ಇನ್ನೊಂದ್ ಸ್ವಲ್ಪ ಮೇಲ್ ಬೆಳೆಯೋಣ, ಅವ್ರನ್ನು ಹೆಸರು ಉಳ್ಸೋಣ ಅನ್ನೋದು ಒಂದಿರುತ್ತೆ. ಸರಿನಾ? ನಾನು ಇದೇ ಕಂಪ್ನಿಲೆ ಈ ನಮ್ ಓನರ್ ಹತ್ರ ಓಡಿಸ್ತಾ ಇದೀನಿ ಅಂದ್ಮೇಲೆ ಕರೆಕ್ಟಾಗಿ ಅವ್ರ ಹೆಸರನ್ನ ಎತ್ತಿಡಿಬೇಕೆ ಹೊರತು ಇಳಿಸಕ್ಕಂತೂ ಮಾಡಕ್ ಹೋಗ್ಬಾರ್ದು. ಕರೆಕ್ಟಾ? ಇವಾಗ ನಾವು ಡ್ರೈವರ್ ಕಲ್ತ್ಮೇಲೆ ಅವ್ರ ಹತ್ರ ಒಂದೇಟ್ ಒದೆ ತಿಂದ್ರು ಸಮೇತ ಬಿಡು, ಅವ್ರು ನಮ್ ಬುದ್ಧಿವಾದ ಕೇಳಿದಾರೆ ಅಂದ್ಬಿಟ್ಟು ಅರ್ಥ ಮಾಡ್ಕೋಬರ್ಕೆ ಹೊರತು ಅದು ಬಿಟ್ಟು ಬಿಡು ನಮ್ಗೇನೋ ಕೆಲ್ಸ ಮಾಡ್ತಾ ಇದೀವಿ ಅದಕ್ಕೆ ಇದಕ್ಕೆ ಹೊಡಿತಿದಾರೆ ಅಂದ್ಬಿಟ್ಟು ಬೇರೆ ಮೈಂಡ್ ಸೆಟ್ ಇಟ್ಕೊಂಡು ಡ್ರೈವಿಂಗ್ ಫೀಲ್ಡ್ ಮಾರೆ ಆಗೋದಿಲ್ಲ. ಮತ್ತೆ ಇವಾಗ ಹೊಸದಾಗಿ ಬರೋರ್ಗೆ ಡ್ರೈವರ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ರೋ, ಡ್ರೈವಿಂಗ್ ಕಲೀಲಿ, ಬೇಡ ಅನ್ನಲ್ಲ. ಅವ್ರು ಓನ್ ಯೂಸ್ಗಾದ್ರೆ ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ಇನ್ನೊಬ್ರಿಗೆ ತೊಂದ್ರೆ ಕೊಡ್ಬೇಕಾದ್ರೆ ಡ್ರೈವಿಂಗ್ ಕಲಿಯೋದ್ ಬೇಡ ಅಂತ ನಾನು ಹೇಳ್ತೀನಿ. ಅಂದ್ರೆ ಇವಾಗ ನನಗ್ ಅರ್ಥ ಆಯ್ತು, ಯಾಕಂದ್ರೆ ನಾನು ಒಬ್ಬ ಡ್ರೈವರು. ಜನರಿಗೆ ಅರ್ಥ ಆಗೋ ತರ ಕ್ಲಿಯರ್ ಆಗಿ ಹೇಳ್ತೀರಾ ಅದನ್ನ? ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಬ್ರೋ, ಇವಾಗ ಆಲ್ಮೋಸ್ಟ್ ಆಲ್ ಡ್ರೈವರ್ ಕಲಿತಾರಲ್ಲ, ಬಂದ್ ಕಲಿತಾರೆ. ಇವಾಗ ಓನಾಗ್ ಡ್ಯೂಟಿ ಮಾಡ್ತೀವಿ, ಗಾಡಿ ಹಾಕೊಂತೀವಿ ಅಂತಾರೆ. ರೋಡ್ ಬಂದ್ ಇಳಿದಾಗ ಅದ್ರ ಲಾಸ್ ಆಗೋದೇನು, ಲಾಭ ನೋಡೋದು ಸೆಕೆಂಡ್ರಿ. ಗಾಡಿ ಹಾಕೊಂತಾರೆ, ಗಾಡಿ ಹಾಕೊಂಡು EMI ಕಟ್ಟಕ್ಕಾಗಲ್ಲ, ಡ್ಯೂಟಿಗಳು ಸರಿಯಾಗಿರಲ್ಲ. ನೋಡಿ ಫ್ರೆಂಡ್ಸ್, ಅಣ್ಣ ಹೇಳ್ತಿದ್ದಾರೆ. ನಾನ್ ಕಲಿಬೇಕಾದ್ರೂ ಅಷ್ಟೇ, ನನಗ್ ಶೋಕಿಗೋಸ್ಕರ ನಾನ್ ಗಾಡಿ ಕಲಿಬೇಕನ್ನೋ ಹಠ ಇತ್ತು. ಅದೊಂದು ಮತ್ತೆ ಗಾಡಿ ಹಾಕೊಂಡು ಶೋಕಿ ಮಾಡ್ಬೇಕನ್ನೋ ಒಂದು ವರ್ಷಕ್ಕರ ಗಾಡಿ ಕಲ್ತೆ. ಅದು ಯಾವ್ದ್ರಲ್ಲಿ ಸ್ಟಾರ್ಟಿಂಗ್ ಕಲ್ತಿದ್ದೆ ನಾನು ಟಾಟಾ ಏಸ್. ಅದ್ರಲ್ಲಿ ಕಲ್ತು ಬೇರೆಯವರು ಇವಾಗ ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಇನ್ನೊಬ್ರು ಓನರ್ ಇತ್ತು, ಅವ್ರ ಹತ್ರ ಟಾಟಾ ಏಸ್ ಮತ್ತೆ ಲೈಲ್ಯಾಂಡ್ ಇತ್ತು. ಲೈಲ್ಯಾಂಡ್ ಆ ಗಾಡಿ ಓಡಿಸ್ತಿದ್ದೆ. ಅದಾದ್ಮೇಲೆ ಓಡಿಸ್ಕೊಂತ ದೊಡ್ಡ ಗಾಡಿ ಕಲ್ತ್ಕೊಂಡು ದೊಡ್ಡ ಗಾಡಿ ಓಡಿಸ್ಕೊಂಡು. ನೋಡಿ ಫ್ರೆಂಡ್ಸ್, ಇವ್ರ ಅಣ್ಣನು ಹೇಳೋದ್ ಅದನ್ನೇ. ನೀವ್ ಏನೇ ಗಾಡಿ ಹಾಕೋಂಗಿದ್ರೆ ಹಾಕೊಳ್ಳಿ, ಅವ್ರು ಬೇಡ ಅಂತಿಲ್ಲ. ಬಟ್ ಒಂದ್ 10 ಜಾಗ ಹೋಗಿ ವಿಚಾರಿಸಿ ಆಮೇಲೆ ನೀವು ಗಾಡಿಗಳು ಹಾಕೊಳ್ಳಿ. ಸುಮ್ನೆ ಬಂದು ನೀವು ಜೀವನನು ಅರ್ಧ ಹಾಳಾಗ್ಬಿಡುತ್ತೆ ಗಾಡಿ ಲೈಫ್ ಅಲ್ಲಿ. ಕರೆಕ್ಟ್ ಅಲ್ವಾ? ಹೌದೌದು. ಇವಾಗ ನಾವು ಮಾಡಿದ್ದು ನಾವು ಇನ್ನೊಬ್ರು ತಲೆ ತುಂಬ್ತಾನೆ ಅಂದ್ಬಿಟ್ಟು ಮಾಡ್ಕೊಳಕ್ ಹೋಗ್ಬಾರ್ದು. ಇವಾಗ ನಿನ್ ಗಾಡಿ ಓಡಿಸ್ತಿದ್ಯಾ, ನೀನ್ ಕಲ್ತಿದ್ಯಾ, ಇನ್ನೊಂದ್ ಗಾಡಿ ಹಾಕೋ, ನೀನು ಬೆಳಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದ್ರಲ್ಲಿ ಲಾಸ್ ಆಗೋದು, ಲಾಭ ತಗೊಳೋದು ನೀನು. ಅದ್ ಬಿಟ್ಟು ಬೇರೆ ಯಾರು ತಗೊಳಲ್ಲ, ಬಂದ್ ಮಾತಾಡೋರಂತೂ ತಗೊಳಲ್ಲ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಯಾವ ತರ ಇದೆ ಇವ್ರ ಎಕ್ಸ್ಪೀರಿಯನ್ಸ್ ಅಂತ. ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನೋಡಿ ಯಾವ ತರ ಇರುತ್ತೆ ಹೇಗೆ ಅಂತ. ಯಾಕಂತಂದ್ರೆ ಮುಂದೆ ಯಾವ ತರ ಮನುಷ್ಯ ಇರ್ತಾರೆ ಬರ್ತಾರೆ ಯಾರನ್ನು ಹೇಳಕ್ ಆಗಲ್ಲ. ಅದ್ರ ಬಗ್ಗೆನೆ ಅವ್ರ ಆಗಿರೋ ಎಕ್ಸ್ಪೀರಿಯನ್ಸ್ ಗಳು ಒಂಚೂರು ಶೇರ್ ಮಾಡ್ಕೊಂತಾರೆ, ಕೇಳಿಸ್ಕೊಳ್ಳಿ. ಹೇಳೇನಾ? ಇವಾಗ ಬ್ರೋ ಹೆಂಗೆ ಅಂತಂದ್ರೆ, ನಾವು ಮಾಮೂಲಿಗೆ ಮೈ ತುಂಬಾ ಕಣ್ಣಿಟ್ಕೊಂಡು ಓಡಿಸಿದ್ರು ರೋಡ್ ಅಲ್ಲಿ ಯಾರೋ ಒಬ್ರು ಬಂದ್ರು ಅಂತ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಗಾಡಿಗಳು ಜಾಮ್ ಆಗುತ್ತೆ ಅಂದ್ಬಿಟ್ಟು ನಮ್ ರೋಡ್ ಬಂದು ನಮ್ ಹತ್ರಕ್ ಬಂದು ನಮ್ಗೆ ಟಚ್ ಆಗುತ್ತೆ ಅನ್ನೋ ಮೂಮೆಂಟ್ ಇರುತ್ತೆ. ಇತ್ಲಾಗೆ ಟಚ್ ಮಾಡಕ್ಕೂ ಆಗಲ್ಲ, ಇತ್ಲಾಗ ಲೆಫ್ಟ್ ಗೆಳೆಯಕ್ಕೂ ಆಗಲ್ಲ. ಆ ಪೊಸಿಷನ್ ತಂದು ಕುಂಡ್ರಿಸ್ಬಿಡ್ತಾರ ಒಂದೊಂದ್ಸತಿ. ಅಂದನ ನೀವ್ ಹೇಳೋ ಪ್ರಕಾರ ಇಲ್ಲಿ ಲಾರಿಯವ್ರದ್ದು ತಪ್ಪು ಬರುತ್ತಾ, ಇಲ್ಲ ಜಾಸ್ತಿ ಯಾರು ನಿಮ್ಗೆ ಈ ತರ ಅಂದ್ರೆ ಬೈಕ್ ಅವರು ಅಡ್ಡ ಬರ್ತಾರ, ಕಾರ್ ಅವ್ರು ಅಡ್ಡ ಬರ್ತಾರ, ಇಲ್ಲ ಲಾರಿಯವರೇ ಅಡ್ಡ ಹೋಗ್ತಾ ಇರ್ತಾರ? ಬ್ರೋ, ಲಾರಿಯವ್ರು ಬರ್ತಾರೆ ಅಂತಾನಿಲ್ಲ. ಲಾರಿಯವ್ರು ಒಂದ್ ಲೈನ್ ಹಿಡಿದ್ವಿ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಹೋಗ್ತೀವಿ ಹೊರತು ಬೇರೆ ಲೈನ್ ಗೆಳಿಯಲ್ಲ ಅವರು. ಯಾಕೆಂದ್ರೆ ಓವರ್ಟೇಕ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಒಂದ್ ಲೈನ್ ಗೆಳಿತಾರೆ ಹೊರತು ಇನ್ನೊಂದ್ ಲೈನ್ ಬಿಟ್ಟು ಹೋಗಲ್ಲ ಅವರು. ಯಾಕೆಂದ್ರೆ ಒಂದ್ ಲೈನ್ ಹಿಡಿದ್ರ ಸೀದಾ ಒಂದೇ ರೋಡ್ ಹಿಡಿತಾರ ಅವರು. ಇವಾಗ ಕಾರ್ ಅವ್ರು ಬರ್ತಾರೆ, ಸಡನ್ ಆಗಿ ಅಲ್ಲಿ ಬ್ಲೈಂಡ್ ಸ್ಪಾಟ್ ಬಂದು ನಾವು ಹಿಂಗ್ ಲೆಫ್ಟ್ ತಗೊಬೇಕು ಅಂತ ಹೋಗ್ತಿವಿ, ಲೆಫ್ಟ್ ಸೈಡ್ ಅಲ್ಲಿ ಬ್ಲೈಂಡ್ ಸ್ಪಾಟ್ ಇರುತ್ತೆ. ಬಂದ್ ಟಚ್ ಆಯ್ತು ಅಂತಂದ್ರೆ ಅವ್ರದ್ದೇನು ತಪ್ಪಿರಲ್ಲ, ಕಾಣಿಸಲ್ಲ. ಇವಾಗ ಬಂದ್ ಕೇಳೋದು, ನೀವು ಲಾರಿಯವರು ನೋಡ್ಕೊಂಡು ಎಳಿಬೇಕು. ಹೌದು, ಏನೇ ಮಾಡಿದ್ರು ಲಾರಿ ಅವ್ರದೇ ತಪ್ಪು ಅಂತ. ಹೌದು, ಆತರ. ನಾನು ಎಷ್ಟು ಜನ ಎಲ್ಲರನ್ನ ಮಾತಾಡ್ತೀನಲ್ಲ, ಇದು ಒಂದೇ ಹೇಳೋದು, ಎಲ್ಲೇ ಹೋದ್ರು ಕಾರ್ಗಳು ಬೈಕ್ಗಳು ಮಧ್ಯೆ ಬ್ಲೈಂಡ್ ಸ್ಪಾಟ್ ಬಂದ್ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈ ಡ್ರೈವರ್ಗೆ ಅದು ಕಾಣಿಸೋದೇ ಇಲ್ಲ, ಹೈಟ್ ಇಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ. ನೀವು ಬೇಕಿದ್ರೆ ನನ್ ವಿಡಿಯೋ ನೋಡಿ, ಮೊದ್ಲೇ ವಿಡಿಯೋಲಿ ಕೂಡ ಇದೆ ಇದ್ರ ಬಗ್ಗೆ.
ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗೋದು ಲಾರಿ ಅವ್ರಿಗೇನೆ. ಏನೇ ಟಚ್ ಆದ್ರೂವೆ ಬಂದು ಕೇಳೋದು ಲಾರಿ ಅವ್ರನ್ನೇ ಇವರೆಲ್ಲ. ಹಂಗಾಗಿ ಬೈಕ್ ಅವರು ಕಾರ್ ಅವರು ಇದ್ದಲ್ಲಿ ಒಂಚೂರು ಹುಷಾರಾಗಿ ಓಡಿಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕರೆಕ್ಟ್ ಅಲ್ವಾ ಅಣ್ಣ? ಹೌದು ಬ್ರೋ, ಇದು ನೀವ್ ಹೇಳಿದ್ ಕರೆಕ್ಟ್. ಯಾಕೆಂದ್ರೆ ಇವಾಗ ನಾವು ಮಾಮೂಲಿ ಓಡಿಸ್ತಾ ಇರ್ತೀವಿ, ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಮಿರರ್ ಕಾಣಿಸೋಷ್ಟು ನಮ್ಗೆ ಕಾಣಿಸುತ್ತೆ. ಹಿಂಗ್ ಎಳಿಬೇಕಾದ್ರೆ ಬ್ಲೈಂಡ್ ಸ್ಪಾಟ್ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ, ಎಳೆದ್ರೆ ಟಚ್ ಆಗಿರ್ತದೆ, ಬಂದ್ ನಮ್ಮನೆ ಹಿಡ್ಕೊಂತಾರೆ, ಹೊಡಿತಾರೆ. ಹೌದು. ನಮ್ ತಪ್ಪಿಲ್ಲ ಅಂತಂದ್ರು ಜನಾನು ಕೇಳಲ್ಲ ಆ ಟೈಮಲ್ಲಿ ಡ್ರೈವರ್ ಮೇಲೆ. ಅವಾಗ ಏನಂತಾರೆ ಅಂತಂದ್ರೆ, ಅವಾಗ ಏನ್ ಮಾತಾಡ್ತಾರೆ ಅಂತಂದ್ರೆ, ಕುಡ್ದು ಗಾಡಿ ಓಡಿಸ್ತಿದ್ಯಾ, ಇಲ್ಲ ಫೋನಲ್ಲಿ ಮಾತಾಡ್ತಿದ್ಯಾ, ಫೋನಲ್ಲಿ ಮಾತಾಡ್ಕೊಂತ ಗಾಡಿ ಓಡಿಸ್ತಿದ್ಯಾ. ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ಬ್ಲೈಂಡ್ ಸ್ಪಾಟ್ ಅಲ್ಲೆಲ್ಲ ಬರ್ತಾರಲ್ಲ, ಅವಾಗ ನೋಡ್ಕೊಂಡ್ ಗಾಡಿ ಓಡಿಸಿ ಅಂತ ಹೇಳ್ತಿರೋದು ಅಣ್ಣನೂವೆ. ನೀವು ಒಂಚೂರು ಓಡಿಸ್ಬೇಕಾದ್ರೆ ನೋಡ್ಕೊಂಡು ಓಡಿಸಿ. ಯಾಕಂದ್ರೆ ಹೈವೇಲಿ ಏನೋ ಹೋಗ್ಬಿಡ್ತೀರಾ, ಬಟ್ ಸಿಟಿಲಿ ಬಂದ ತಕ್ಷಣ ಅಡ್ಡ ಬರೋದು ಜಾಸ್ತಿ ಬೈಕ್ ಅವರು. ಮತ್ತೆ ವೈಟ್ ಬೋರ್ಡ್ ಕಾರು ನಾನು ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ ಇದನ್ನ, ಯಾಕಂದ್ರೆ ಯೆಲ್ಲೋ ಬೋರ್ಡ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ವೈಟ್ ಬೋರ್ಡ್ ಕಾರ್ ಅವರು ಬಂದ್ಬಿಡ್ತಾರೆ, ಅವ್ರಿಗೆ ಏನ್ ಅನ್ಸುತ್ತೋ ನಮಗೂ ಗೊತ್ತಿರಲ್ಲ. ಇಷ್ಟಪಡ್ತೀನಿ ಮಾತಾಡ್ತಿದಾರೆ ನೋಡಿ. ಇವಾಗ ಯೆಲ್ಲೋ ಬೋರ್ಡ್ ಇಂದ ಗಾಡಿ ಮಾರ್ಕೊಂಡು ಮನೆ ಪರಿಸ್ಥಿತಿ ನೋಡ್ಕೊಂಡು ವೈಟ್ ಬೋರ್ಡ್ ಗಾಡಿಗೆ ಹೋಗಿರೋರು ಇದಾರೆ, ಯೆಲ್ಲೋ ಬೋರ್ಡ್ ಡ್ರೈವರ್ಗಳು ಗಾಡಿಗಳು ಮಾರ್ಕೊಂಡು. ಇವಾಗ ಎಲ್ಲರನ್ನು ಸೇರಿಸಿ ವೈಟ್ ಬೋರ್ಡ್ ಅವರು ಅಂತ ಹೇಳಕ್ ಬರೋದಿಲ್ಲ. ನಾನು ಎಲ್ಲಾನು ಅಂತ ಹೇಳ್ತಾ ಇಲ್ಲ, ಅಂದ್ರೆ ಒಂದಷ್ಟು ಜನ ನಾನು ನೋಡಿದೀನಿ, ಮ್ಯಾಕ್ಸಿಮಮ್ ನಾನು ನೋಡಿದೀನಿ. ಯಾಕೆ ಅಂದ್ರೆ ಒಂದಷ್ಟು ಜನ ಇವಾಗ ಕಲ್ತು ಬಿಟ್ಟಿದೀನಿ, ಡ್ರೈವಿಂಗ್ ಸ್ಕೂಲ್ಗೆ ಕಲ್ತು ಬಿಟ್ಟಿದೀನಿ, ಗಾಡಿ ತಗೊಂಡ್ಬಿಟ್ರೆ ಗಾಡಿ ಓಡಿಸ್ತೀನಿ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಇವಾಗ ಗಾಡಿ ಓಡಿಸ್ತಾ ಇರ್ತೀವಿ, ಇವಾಗ ಬಂದ್ಬಿಡ್ತಾರೆ ಬಂದಡಿಗೆನೆ ಏನ್ ಮಾಡ್ತಾರೆ, ಅವನೇನ್ ಮಾಡ್ತಾನೆ ನೋಡ್ಕೊಳ ಮುಂದೆ, ಮನೇಲಿ ಹೆಂಗಿದ್ರು ದುಡ್ಡು ಮಾಡವ್ರೆ ಅನ್ನೋ ಒಂದ್ ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೊಂಡ್ ಮಾಡ್ತಾರೆ. ಅಷ್ಟು ಬಿಟ್ರೆ ಹೋಗ್ ಗುದ್ದಿದ್ವಿ ಅಂದ್ರೆ ಅವ್ರ ಪ್ರಾಣ ಉಳಿಯುತ್ತೆ ಅನ್ನೋದು ಏನ್ ಗ್ಯಾರಂಟಿ ಇರುತ್ತೆ ಅವ್ರಿಗೆ. ಬ್ಯಾಕ್ ಗ್ರೌಂಡ್ ತಗೊಂಡ್ ಏನ್ ಮಾಡ್ತಾರ ಅವಾಗ? ಇವಾಗ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ, ಮೈಲೇಜ್ ಕೊಡ್ಬೇಕು ಅಂದ್ಬಿಟ್ಟು ಎಷ್ಟೋ ಜನ ಡ್ರೈವರ್ಗಳು ನ್ಯೂಟ್ಲ್ ಹೊಡಿತಾರೆ. ಇವಾಗ ಒಂದು ಗಾಡಿಗಳು ಹೋಗ್ತಾ ಇರ್ತವೆ, ಡೌನ್ ಬಂತು, ಮೈಲೇಜ್ ಕೊಡೋಣ ಗಾಡಿನ ನ್ಯೂಟ್ಲ್ ಮಾಡೋಣ ಅಂದ್ಬಿಟ್ಟು ನ್ಯೂಟ್ಲ್ ಹೊಡಿತಾರೆ, ಇಲ್ಲ ಸ್ಪೆಚ್ ತುಳಿತಾರೆ, ಗಾಡಿ ಫುಲ್ ಸ್ಮೂತ್ ಆಗುತ್ತೆ. ಹೋಗ್ತಾ ಇರ್ತಾರೆ, ಒಂದೇ ಸಲ ವೈಟ್ ಬೋರ್ಡ್ ಗಾಡಿಯವರು, ಮೆನ್ಷನ್ ಮಾಡಿ ಹೇಳ್ತೀನಿ, ವೈಟ್ ಬೋರ್ಡ್ ಗಾಡಿಯವರು ಸಡನ್ ಆಗಿ ಮುಂದಕ್ಕೆ ಬರ್ತಾರೆ. ಹೋಗ್ ಗುದ್ದಿದ್ವಿ ಅಂದ್ರೆ ಅವರು ಇರಲ್ಲ, ಅವ್ರ ಗಾಡಿನೂ ಇರಲ್ಲ. ಅವಾಗ ದೊಡ್ಡ ಇಶ್ಯೂ ಆಗೋದು ಯಾರ್ದು? ಲಾರಿ ಅವ್ರದ್ದು. ಲಾರಿ ಡ್ರೈವರ್ ಕುಡಿದ್ಬಿಟ್ಟು ಗಾಡಿ ಓಡಿಸ್ತಿದ್ದಾನೆ ಅನ್ನೋದು ಒಂದು ಕ್ಲೀನ್ ಮೆನ್ಷನ್ ಮಾಡ್ತಾರೆ ಹೊರತು ಬೇರೆ ಇನ್ನೇನು ಅಲ್ಲ. ಅದೇ ಏನೇ ಮಿಸ್ಟೇಕ್ ಆದ್ರೂ ರಸ್ತೆಯಲ್ಲಿ ಅಕಸ್ಮಾತ್ ಆಗಿ ಲಾರಿ ಡ್ರೈವರ್ ಮಿಸ್ ಮಾಡಿದ್ರು, ಇಲ್ಲ ಕಾರ್ ಅವರು ಬಂದ್ ಟಚ್ ಮಾಡಿದ್ರು ಬರೋದು ಲಾರಿ ಅವ್ರ ಮೇಲೇನೆ ಅಲ್ವಾ? ಯಾವಾಗ ನೋಡಿದ್ರು ಇದೇ ಕಂಪ್ಲೇಂಟ್. ಎಷ್ಟೋ ಡ್ರೈವರ್ಗಳು ನೀವು ಕೇಳಿದ್ರು ಇದೇ ಪ್ರಾಬ್ಲಮೇ ಬರೋದು. ಅದಕ್ಕೋಸ್ಕರ ಏನೇ ಆದ್ರೂ ಡ್ರೈವಿಂಗ್ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ನಿಮ್ಮ ಜಡ್ಜ್ಮೆಂಟ್ ನೋಡ್ಕೊಂಡು ಓಡಿಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕರೆಕ್ಟ್ ಅಲ್ವಾ? ನೋಡಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗು. ಇವರ ಅಣ್ಣ ಎಷ್ಟಿತ್ತು ಅಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಅಣ್ಣ, ಕೊನೆಯದಾಗಿ ಇವಾಗ ಗಾಡಿ ಹಾಕೋರ್ಗಾತು ಗಾಡಿ ಓಡಿಸೋರ್ಗಾತು ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಗಾಡಿ ಹಾಕೊಳ್ಳೋರಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ದುಡಿಮೆ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಗಾಡಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಮೈ ಮೇಲೆ ಸಾಲ ಹೇಳ್ಕೊಂಡು ಮನೆಯವ್ರನ್ನ ರೋಡ್ಗೆ ಎಳಿತೀವಿ, ಮನೆಯವ್ರಿಗೆ ಸಾಲ ಓಡಿಸ್ತೀವಿ ಅನ್ನೋದಿದ್ರೆ ಗಾಡಿ ಹಾಕೊಳಕ್ ಹೋಗ್ಬೇಡಿ. ಇನ್ನೊಂದು ಡ್ರೈವಿಂಗ್ ಅಲ್ಲಿ ಹೆಂಗ್ ಇದ್ ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಏನ್ ಕೇಳಿದ್ರು ಇನ್ನೊಂದ್ಸಲ ಹೇಳಿ. ಡ್ರೈವಿಂಗ್ ಅಲ್ಲಿ ಗಾಡಿ ಹಾಕೊಳ್ಳೋರು ಆಮೇಲೆ ಗಾಡಿ ಓಡ್ಸಕ್ ಬರೋರು ಅವ್ರಿಗೆ ಏನ್ ಹೇಳಕ್? ಓಡ್ಸಕ್ ಬರೋರಲ್ವಾ, ಓಡ್ಸಕ್ ಬರೋರ್ಗೆ ಇನ್ನೊಂದು ಏನು ಅಂತಂದ್ರೆ, ಇವಾಗ ಕಲ್ತಿದೀವಿ ಗಾಡಿ ಓಡಿಸ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಅದನ್ನ ತೆಗೆದಾಕಿ ನಿಮಗ್ ನೀವು ಪರ್ಫೆಕ್ಟ್ ಆಗಿದ್ದೀರಾ, ಇನ್ನೂ ಒಂದ್ ಸ್ವಲ್ಪ ಕಲ್ತ್ಕೊಳ್ಳಿ, ಕಲ್ತ್ಕೊಂಡ್ ಆದ್ಮೇಲೆ ಡ್ರೈವಿಂಗ್ ಫೀಲ್ಡ್ ಬನ್ನಿ. ಯಾಕೆಂದ್ರೆ ಬಂದು ಇವಾಗ ಬ್ಲೈಂಡ್ ಸ್ಪಾಟ್ ಬಂದು ಟಚ್ ಮಾಡ್ಕೊಂಡು ಲಾರಿ ಅವ್ರ ಮೇಲೆ ಅಪವಾದ ಓಡಿಸೋದು ತಪ್ಪು. ಇವಾಗ ನಾವೇ ಆಗ್ಲಿ, ಇನ್ನೊಬ್ರೇ ಆಗ್ಲಿ, ಮತ್ತೊಬ್ರೇ ಆಗ್ಲಿ, ಸಹಜವಾಗಿ ಟಚ್ ಆಗೋದೇನೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ನೀವಾಗ ನೀವು ಮುಂದಕ್ಕೆ ಬಂದು ಬ್ಲೈಂಡ್ ಸ್ಪಾಟ್ ಬಂದು ಟಚ್ ಮಾಡ್ಕೊಂಡ್ರಿ, ಅಥವಾ ಡ್ರೈವರೇ ಹಿಂಗ್ ಎಳೆದಾದ್ಮೇಲೆ ಟಚ್ ಆದ್ಮೇಲೆ ಅದು ಮಾತಾಡೋ ತಪ್ಪದು. ಹೌದು. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಜನರಿಗೆ ಏನ್ ಮೆಸೇಜ್ ಕೊಡ್ತೀರಾ ಡ್ರೈವಿಂಗ್ ಬಗ್ಗೆ? ಅದೇ ಬ್ರೋ, ಇವಾಗ ಹೇಳದ್ನಲ್ಲ, ನಿಮಗ್ ನೀವು ಪರ್ಫೆಕ್ಟಾ, ಮನ್ಸಾರೆ ಅನ್ಸುತ್ತಾ ಡ್ರೈವಿಂಗ್ ಫೀಲ್ಡ್ ಬರ್ಲೇಬೇಕು ಅನ್ನೋದಿದ್ರೆ ಬನ್ನಿ.
ಅಂದ್ರೆ ಸುಮ್ನೆ ಯಾರ್ದೋ ಮಾತು ಶೋಕಿಗೋಸ್ಕರ ಬಂದು ಲೈಫ್ ಮಾತ್ರ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅದೇ ಇವ್ರು ಹೇಳ್ತಿರೋ ಪ್ರಕಾರ ಸುಮ್ನೆ ಯಾರ್ದೋ ಮಾತು ಕೇಳ್ಕೊಂಡು ಇಲ್ಲ ಯಾರು ಗಾಡಿ ತಗೊಂಡಿದ್ದಾರೆ ಅಂತ ಅವ್ರ ಕಾಂಪಿಟೇಟ್ ಆಗಿ ಗಾಡಿ ತಗೊಂಡು ದುಡಿಬೇಕು ಅಂತ ಬಂದ್ರೆ ಮಾತ್ರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಕೆಪಾಸಿಟಿ ಇದ್ರೆ ನೀವು ಗಾಡಿ ಹಗಲು ರಾತ್ರಿ ಊಟ ಬಿಟ್ಟು ನಿದ್ದೆ ಬಿಟ್ಟು ದುಡಿತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅಂದ್ರೆ ಮಾತ್ರ ಡ್ರೈವಿಂಗ್ ಫೀಲ್ಡ್ ಬನ್ನಿ. ಅದೇ ಬಿಟ್ರೆ ಬರಕ್ ಹೋಗ್ಬೇಡಿ. ಇಲ್ಲ ಅಂತಂದ್ರೆ ಆರಾಮಾಗಿ ಕೆಲಸ ಮಾಡಿರೋದು ಬೆಟ್ರು. ಅದನ್ನ ನಾ ಹೇಳಕ್ ಇಷ್ಟಪಡ್ತೀನಿ. ಸರಿನಾ, ಥ್ಯಾಂಕ್ ಯು ಅಣ್ಣ. ಮತ್ತೆ ಸಿಗೋಣ. ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್.